ಓಕೆ, ನೆಕ್ಸ್ಟ್ ನೋಡೋಣ. ಕರೆಂಟ್ ಅಫೇರ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಇದು? ಸೈಬರ್ ಸೆಕ್ಯುರಿಟಿ, ಮನಿ ಲಾಂಡ್ರಿಂಗು, ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಡೀಪ್ ಫೇಕ್ ಕನ್ಸರ್ನ್ಗಳು ಜಾಸ್ತಿ ಆಗ್ತಾ ಇದೆ. AI ಜನರೇಟೆಡ್ ಮಿಸ್ಇನ್ಫಾರ್ಮೇಷನ್ ಜಾಸ್ತಿ ಎಮರ್ಜ್ ಆಗ್ತಾ ಇದ್ದ ಹಾಗೆ ಸತ್ಯ ಮತ್ತು ಸುಳ್ಳಿನ ನಡುವಿನ ಗೆರೆ ಕಾಣಿಸೋದೇ ಇಲ್ಲ. ನೋಡಿದ್ದೆಲ್ಲವೂ ಸತ್ಯ ಅನ್ನುವಂಥ ಭಾವನೆ ಬರುತ್ತೆ ನಮಗೆ ಅಲ್ವಾ? ಮೊದಲಿಂದ ನಮ್ಮ ಬ್ರೈನು ಡೆವಲಪ್ ಆಗಿರೋದು ಹೇಗೆ ಅಂತಂದರೆ, ಮುಂದ್ಗಡೆ ಏನು ಕಾಣಿಸುತ್ತೋ ಅದು ಸತ್ಯ. ಆದರೆ ನಮ್ಗೆ ಆಮೇಲೆ ಬುದ್ಧಿಗೆ ಹೊಳೆಯುತ್ತೆ ಇದರಲ್ಲಿ AI ಇರಬಹುದು, ಆದರೆ ತಕ್ಷಣ ಒಂದ್ಸರಿ ನಿಜ ಅಂತ ಅನಿಸುತ್ತಲ್ವ. ಸೊ ಆ ಡೀಪ್ ಫೇಕ್ ಈ ರೀತಿಯಾಗಿ ನಮ್ಮನ್ನು ಮೈಂಡ್ ಮ್ಯಾನಿಪುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಮೇಜರ್ ಗವರ್ನೆನ್ಸ್ ಮತ್ತು ಸೆಕ್ಯೂರಿಟಿ ಕನ್ಸರ್ನ್ ಈಗ ಅದು. ಇನ್ನು ಡಿಜಿಟಲ್ ಅರೆಸ್ಟ್ ಫ್ರಾಡ್ಗಳು, ಅದರಲ್ಲೂ ವಯಸ್ಸಾದವರು, ಹಿರಿಯರು ಇರ್ತಾರಲ್ವ, ಅವರಿಗೆ ಈ ಡಿಜಿಟಲ್ ಡಿವೈಸ್ಗಳ ಬಗ್ಗೆ ಜಾಸ್ತಿ ಮಾಹಿತಿ ಇರೋದಿಲ್ಲ. ಆದರೆ ದೂರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರ ಮಕ್ಕಳು ಇವರ ಅಕೌಂಟಿಗೆ ಹಣವನ್ನು ಕಳಿಸ್ತಾ ಇರ್ತಾರೆ. ಹಣ ಕಳಿಸೋದು, ಆ ಟ್ರಾನ್ಸಾಕ್ಷನ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅಥವಾ ಇವರ ಹತ್ರ ಹಣ ಇದೆ ಅಂತ ಗೊತ್ತಿದ್ರೆ ಇವರ ಅಸಹಾಯಕತೆಯನ್ನು, ದುರ್ಬಲತೆಯನ್ನು ಫ್ರಾಡ್ಸ್ಟರ್ಗಳು ಯೂಸ್ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಗೋಲ್ಡನ್ ಅವರ್ ಅಂತ ಒಂದು ಕಾನ್ಸೆಪ್ಟ್ ಬಂದಿತ್ತು ನ್ಯೂಸಲ್ಲಿ, ಈ ಸೈಬರ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಿದ್ದು. ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಗೋಲ್ಡನ್ ಅವರ್ ಅಂತಂದರೆ ಈ ಸೈಬರ್ ಕ್ರಿಮಿನಲ್ಸ್ಗಳು ಮುಖ್ಯವಾಗಿ ಇಂಪರ್ಸನೇಟ್ ಮಾಡ್ತಾರೆ. ಇದು ಸಹ ನೀವು ಕೇಳಿರ್ತೀರಿ, ಪೊಲೀಸ್ ಥರ ವೇಷ ಹಾಕ್ಕೊಂಡು ಅಲ್ವಾ, ಆ ಥರ ವೇಷ ಅಥವಾ ಆ ಥರ ಒಂದು ಪೊಲೀಸ್ ರೀತಿ ಸೈಬರ್ ಫ್ರಾಡ್ ಮಾಡೋದು. ನಿಮ್ಮ ಏನಾದರೂ ಅಕೌಂಟಲ್ಲಿ ಇಂತಿಷ್ಟು ಹಣ ಅಥವಾ ನಿಮ್ಮದು ಯಾವುದೋ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೆದರಿಕೆ ಹುಟ್ಟಿಸೋದು, ಆಮೇಲೆ ಹಣ ಕೇಳೋದು, ಇದಕ್ಕೆ ಎಷ್ಟು ಫೀ ಪೇ ಮಾಡಲೇಬೇಕು, ಈ ರೀತಿ. ಆ ರೀತಿ ಇಂಪರ್ಸನೇಟ್ ಅಂತಂದರೆ ಮಾರು ವೇಷದಲ್ಲಿ ಬಂದು ಯಾವುದೋ ದೊಡ್ಡ ಅಧಿಕಾರಿ ಅಥವಾ ಪೊಲೀಸರೇ ಬಂದು ಈ ರೀತಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಫ್ರಾಡನ್ನು ನಡೆಸೋದು. ಇನ್ನು ಕ್ರಿಪ್ಟೋ ಕರೆನ್ಸಿ, ಇತ್ತೀಚೆಗೆ ಇದರ ಬಗ್ಗೆ ರೂಲ್ಸ್ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಸೊ ಆದರೆ ಇದನ್ನು ಅಷ್ಟು ಸುಲಭವಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಎನ್ಹ್ಯಾನ್ಸ್ಡ್ ಸ್ಕ್ರೂಟಿನಿ ಆಫ್ ವರ್ಚುವಲ್ ಡಿಜಿಟಲ್ ಅಸೆಟ್ಸ್ ಅಂಡರ್ ಆ್ಯಂಟಿ ಮನಿ ಲಾಂಡ್ರಿಂಗ್ ಫ್ರೇಮ್ವರ್ಕ್. ಹೇಗೆ ಮಾನಿಟರ್ ಮಾಡೋದು? ಇದರಲ್ಲೂ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಡೆವಲಪ್ಮೆಂಟ್ನ ನಾವು ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅಲ್ವಾ? ಒಬ್ಬ ಕಳ್ಳ ಕದಿಲಿಕ್ಕೆ ಹೊಸ ಹೊಸ ವಿಧಾನಗಳನ್ನು ಹುಡುಕ್ತಾ ಇದ್ದಾನೆ. ಪೊಲೀಸರು ಹಳೆ ವಿಧಾನಗಳನ್ನೇ ಮಾತ್ರ ನಂಬಿಕೊಂಡು ಕದ್ರೆ ಈ ರೀತಿ ಮಾತ್ರ ಕದಿಬಹುದು ಅಂತ ಅಂದ್ಕೊಂಡು ಪೊಲೀಸರು ಹಳೆ ಯೋಚನೆಯಲ್ಲೇ ಇದ್ದರೆ ಕಳ್ಳನ ಹೊಸ ವಿಧಾನ ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಸೊ ಕಳ್ಳನ ರೀತಿಯಲ್ಲೂ ಅವಾಗ ಯೋಚನೆ ಮಾಡಬೇಕಾಗತ್ತೆ ಅಲ್ವಾ? ಹಾಗಾಗಿ ಮೈಂಡ್ ಎರಡೂ ರೀತಿ, ಒಬ್ಬ ಕಳ್ಳ ಇದನ್ನು ಹೇಗೆ ನೋಡ್ತಾ ಇರಬಹುದು, ಕದಿಲಿಕ್ಕೆ ಹೇಗೆ ಅದನ್ನು ಯೂಸ್ ಮಾಡಬಹುದು. ನೀವು ಮುಂದೆ ಯಾವುದೋ ಒಂದು ಏಜೆನ್ಸಿ ಅಥವಾ ಅಧಿಕಾರಿ ಆಗಿದ್ದರೆ ತಪ್ಪು ಮಾಡೋರಿಗೆ ಏನೇನು ಇದರಲ್ಲಿ ಅವಕಾಶ ಇದೆ ಅಂತಲೂ ಆ ದೃಷ್ಟಿಯಿಂದನೂ ನೀವು ನೋಡಬೇಕಾಗತ್ತೆ. ನೀವು ತಪ್ಪು ಮಾಡಬೇಕು ಅಂತಲ್ಲ, ತಪ್ಪು ಮಾಡುವವರ ಆಲೋಚನಾ ಕ್ರಮವನ್ನು ನೀವು ಅಬ್ಸರ್ವ್ ಮಾಡಿದರೆ ಅವಾಗ ಇಲ್ಲಿ ತಪ್ಪಾಗುತ್ತೆ, ಅಥವಾ ಇಲ್ಲಿ ಮಿಸ್ಟೇಕ್ಗಳು ಅಥವಾ ಕೆಲವೊಂದು ಲೀಕೇಜಸ್ ಆಗಬಹುದು. ಅವಾಗ ಅದ್ರ ಮೇಲೆ ಕಣ್ಣಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಳ್ಳನನ್ನು ಹಿಡಬೇಕು ಅಂತಂದರೆ ಕಳ್ಳನ ರೀತಿಯೇ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರಿಟಿ, ಪವರ್ ಗ್ರಿಡ್ಸ್ಗಳಿರಬಹುದು, ಟೆಲಿಕಾಂ ನೆಟ್ವರ್ಕ್ಸು, ಫಿನಾನ್ಷಿಯಲ್ ಸಿಸ್ಟಮ್ಸು, ಇವೆಲ್ಲ ಏನು ಬಹಳ ಇಂಪಾರ್ಟೆಂಟು ದೇಶಕ್ಕೆ. ಇವು ಸಹ ಡಿಜಿಟಲ್ ಸ್ಪೇಸಿಗೆ ಕನೆಕ್ಟ್ ಆಗಿರೋದು. ಇಂಥವುಗಳ ಮೇಲೆ ಅಟ್ಯಾಕ್ ಆದರೆ ದೊಡ್ಡ ಪ್ರಮಾಣದ ಲಾಸ್ ಆಗುತ್ತೆ, ತುಂಬ ಜನರಿಗೆ ಕಷ್ಟ ಆಗುತ್ತೆ. ಅದನ್ನು ನೋಡ್ಕೋಬೇಕು. ಇನ್ನು ಡೇಟಾ ಪ್ರೊಟೆಕ್ಷನ್ ಗವರ್ನೆನ್ಸ್ ಅಂತಂದರೆ DPDP, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಬರ್ತಾ ಇದೆ. ಇದರಲ್ಲಿ ಮಾಹಿತಿಯ ಗೌಪ್ಯತೆಗೆ ಪ್ರಾಮುಖ್ಯತೆ ಕೊಡಬೇಕಾ, ಅಥವಾ ಸರ್ಕಾರದ ಕೆಲವೊಂದು ಅಧಿಕಾರಿಗಳಿರ್ತಾರೆ, ಅವರು RTIಯಲ್ಲಿ ಕೇಳಿದ ವಿಷಯಗಳನ್ನು ಮೊದಲು ಹೇಳಬೇಕಾಗಿತ್ತು, ಇನ್ಮೇಲೆ ಹೇಳಬೇಕಾಗಿಲ್ಲ. ಸೊ ಕೆಲವೊಂದು ಪ್ರೊವಿಷನ್ಗಳು ಸ್ವಲ್ಪ ದ್ವಂದ್ವ ಇದೆ ಅದರಲ್ಲೇ. ಯಾವುದಕ್ಕೆ ಮಹತ್ವ ಕೊಡೋದು ಅಥವಾ ಯಾವುದು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಅಲ್ಲಿ ಡಿಬೇಟ್ಗಳಾಗ್ತಾನೆ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷನ್ ಮ್ಯಾಗಝಿನ್ಗಳನ್ನು ಓದ್ತಾ ಇರಿ, ನ್ಯೂಸ್ ಅನಾಲಿಸಿಸ್ ಕೇಳ್ತಾ ಇರಬೇಕು ದಯವಿಟ್ಟು. ಇನ್ನು ಅನಾಲಿಟಿಕಲ್ ಸೆಕ್ಷನ್, ಡೆವಲಪ್ಮೆಂಟ್ ವರ್ಸಸ್ ಸೆಕ್ಯೂರಿಟಿ, ಇದಂತೂ ಮೊದಲೇ ನೋಡಿರೋದೆ. ಇಲ್ಲಿ ಸೈಬರ್ ರೆಸಿಲಿಯನ್ಸಿಗೆ ಏನು ಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ನಮ್ಮ ಹತ್ರ ಇರೋ ಡಿವೈಸ್ಗಳು ಸೆಕ್ಯೂರ್ ಆಗಿರಬೇಕು, ಮತ್ತು ದೇಶದ ಎಲ್ಲ ಕಡೆ ರೋಬಸ್ಟ್, ದೃಢವಾಗಿರಬೇಕು, ಬಲಿಷ್ಠವಾಗಿರಬೇಕು. ನಮಗೆ ಅವುಗಳನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನ ಇರಬೇಕು, ಎಜುಕೇಷನ್ ಇರಬೇಕು. ಮತ್ತು ಗವರ್ನೆನ್ಸಲ್ಲೂ ಸಹ ರಿಫಾರ್ಮ್ಗಳನ್ನು ತರಬೇಕು.
ಹಳೆ ಕಾಲದ ಲಾಗಳನ್ನು ಇಟ್ಕೊಂಡು ಹೊಸ ಹೊಸ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಸಮಸ್ಯೆಗಳು ಬರ್ತಾ ಇದ್ದ ಹಾಗೆ ಲಾಗಳನ್ನು ರಿಫಾರ್ಮ್ ಮಾಡ್ತಾ ಹೋಗಬೇಕು ಅಲ್ವಾ. ಜಸ್ಟ್ ಪೊಲೀಸಿಂಗಿಂದ ಎಲ್ಲ ನಡೆಸ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಟೆಕ್ನಾಲಜಿ ಆ್ಯಂಡ್ ಸರ್ವೆಲೆನ್ಸ್. AI ಇಂದ ಥ್ರೆಟ್ಟನ್ನು ಡಿಟೆಕ್ಟ್ ಮಾಡಲಿಕ್ಕೂ ನಮಗೆ ಬಹಳ ವೇಗಳು ಸಿಗ್ತಾ ಇದೆ. ಥ್ರೆಟ್ ಡಿಟೆಕ್ಟ್ ಮಾಡಿ ಥ್ರೆಟ್ ರಿಸಾಲ್ವ್ ಮಾಡಲಿಕ್ಕೂ ಈಗ ತುಂಬ ಅವಕಾಶಗಳಿದೆ. ಅದೇ ರೀತಿ AI ಬಯಾಸ್ ಇರಬಹುದು. ಅಕೌಂಟೆಬಿಲಿಟಿ ಯಾರು? ಹಾಗಾದರೆ AI ಏನೋ ತಪ್ಪು ಮಾಡುತ್ತು, AI ತಪ್ಪು ಮಾಡಿದರೆ ಅದು ಯಾರ ಅಕೌಂಟೆಬಿಲಿಟಿ ವಹಿಸ್ಕೊಳ್ತಾರೆ? AI ಟೂಲ್ ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ ಅದಕ್ಕೆ ಯಾರು ಜವಾಬ್ದಾರಿ? ನೀವು ಸರಿಯಾಗಿ ಕ್ವಶನ್ ಕೇಳಿಲ್ಲ ಅಂತಾನ, ಅಥವಾ AI ಟೂಲಲ್ಲಿ ಆಲ್ರೆಡಿ ಬಯಾಸ್ನೆಸ್ ಇದೆ ಅಂತಾನ? ಯಾರು ಅದಕ್ಕೆ ನಿಜವಾಗ್ಲೂ ಜವಾಬ್ದಾರಿ? ಈ ಪ್ರಶ್ನೆ ಬಹಳ ಚರ್ಚೆ ಆಗ್ತಾ ಇರುತ್ತೆ. ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅಲ್ವಾ. AI ಯಾವ ಡೇಟಾವನ್ನು ಕೊಟ್ಟು ಟ್ರೈನ್ ಮಾಡಿದ್ದಾರೆ, AI ಯಾವ ರೀತಿ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿದೆ, ಇದೆಲ್ಲ ಗೊತ್ತಾಗೋದಿಲ್ಲ. ಅದು ಬಿಹೈಂಡ್ ದ ಸೀನ್ ನಡೀತಾ ಇರುತ್ತೆ. ಇನ್ನು ಫ್ಯೂಚರ್ ಸೆಕ್ಯೂರಿಟಿ ಲ್ಯಾಂಡ್ಸ್ಕೇಪಲ್ಲಿ ಸೈಬರ್ ಥ್ರೆಟ್ಸ್ಗಳ ಜೊತೆ AI ಥ್ರೆಟ್ಸು, ಇನ್ಫಾರ್ಮೇಷನ್ ವಾರ್ಫೇರ್, ಫಿನಾನ್ಷಿಯಲ್ ಕ್ರೈಮ್ಸು ಎಲ್ಲ ಒಟ್ಟಿಗೆ ಸೇರಿಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ನಾವು ಸಹ ಮ್ಯಾನೇಜ್ ಮಾಡಬೇಕು ಅಂತಂದರೆ ಇಂಟಿಗ್ರೇಟೆಡ್ ನ್ಯಾಷನಲ್ ಸೆಕ್ಯೂರಿಟಿ ಚಾಲೆಂಜನ್ನು ಎದುರಿಸಬೇಕು. ಎಲ್ಲ ವಿಭಾಗಗಳನ್ನು ಒಟ್ಟುಗೂಡಿಸಿ ಪರಸ್ಪರ ಕೋಆರ್ಡಿನೇಷನ್ ಮೂಲಕ ಇವುಗಳನ್ನು ನಿಭಾಯಿಸಬೇಕಾಗತ್ತೆ. ಕೆಲವು ಕೇಸ್ ಸ್ಟಡಿಗಳನ್ನು ನೋಡೋದಾದರೆ ISIS ಆನ್ಲೈನ್ ರ್ಯಾಡಿಕಲೈಸೇಷನ್, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರು. ಗೌರ್ಮೆಂಟ್ ಮಾನಿಟರಿಂಗ್ ಸೆಲನ್ನು ತಂತು ಕೌಂಟರ್ ರ್ಯಾಡಿಕಲೈಸೇಷನ್ ಎಫರ್ಟ್ಗಳ ಮೂಲಕ ಅದನ್ನು ಕಡಿಮೆ ಮಾಡ್ತಾ ಇದೆ. ಸೊ ಡಿಜಿಟಲ್ ಸ್ಪೇಸಸ್ ಕ್ಯಾನ್ ಬಿಕಮ್ ಐಡಿಯಾಲಜಿಕಲ್ ಬ್ಯಾಟಲ್ ಫೀಲ್ಡ್ಸ್ ಅಲ್ವಾ. ISIS ಅಂತ ಮುಖ್ಯವಾಗಿ ಸಂಸ್ಥೆಗಳು ಐಡಿಯಾಲಜಿಕಲ್ ಅಂದರೆ ಒಂದು ಸಿದ್ಧಾಂತವನ್ನು ನಂಬಿಕೊಂಡಿರುವಂಥ ಸಂಸ್ಥೆ. ಆ ಸಿದ್ಧಾಂತವನ್ನು ಪ್ರಚೋದಿಸಲಿಕ್ಕೆ, ಆ ಸಿದ್ಧಾಂತವನ್ನು ಎಲ್ಲ ಕಡೆ ಹರಡಲಿಕ್ಕೆ ಅವರು ಡಿಜಿಟಲ್ ಸ್ಪೇಸ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಅಂಥವುಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ವಾನಾಕ್ರೈ ರ್ಯಾನ್ಸಮ್ವೇರ್ ಅಂತಂದರೆ ಸಿಸ್ಟಮ್ ಅಥವಾ ಡಿವೈಸ್ ಲಾಕ್ ಆಗಿಬಿಡುತ್ತೆ, ಅಥವಾ ಅದು ಸಂಪೂರ್ಣವಾಗಿ ಕೆಲವೊಂದು ಲೀಕ್ ಆಗಿರುತ್ತೆ. ವಾಪಸ್ ನಿಮಗೆ ಸರಿಯಾಗಬೇಕು ಅಂತಂದರೆ ನೀವು ದುಡ್ಡು ಕೊಡಬೇಕು. ಸೊ ಗ್ಲೋಬಲ್ ರ್ಯಾನ್ಸಮ್ವೇರ್ ಅಟ್ಯಾಕ್ ಅಫೆಕ್ಟಿಂಗ್ ನ್ಯೂಮರಸ್ ಆರ್ಗನೈಸೇಷನ್, ತುಂಬ ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳ ಮೇಲೂ ಇದು ಅಟ್ಯಾಕ್ ಆಗಿತ್ತು. ಸೈಬರ್ ಸೆಕ್ಯೂರಿಟಿ ಅಂತಂದರೆ ನ್ಯಾಷನಲ್ ರೆಸಿಲಿಯನ್ಸ್ ಇಶ್ಯೂ ಅಲ್ವಾ, ನಾಟ್ ಮಿಯರ್ಲಿ IT ಇಶ್ಯೂ. ಏನೋ IT ಆಗ್ತಾ ಇರೋದು, IT ಫೀಲ್ಡ್ ಅವ್ರು ನೋಡ್ಕೊಳ್ತಾರೆ ಅಂತ ಅಷ್ಟಕ್ಕೆ ಬಿಡ್ಲಿಕ್ಕಾಗೋದಿಲ್ಲ. ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರ. ಇನ್ನು ಹವಾಲಾ, ಟೆರರ್ ಫಿನಾನ್ಸಿಂಗ್ ನೆಟ್ವರ್ಕ್ ಅಂದರೆ ಇನ್ಫಾರ್ಮಲ್ ಫಿನಾನ್ಷಿಯಲ್ ಚಾಲೆಂಜ್. ಇನ್ಫಾರ್ಮಲ್ ಅಂತಂದರೆ ಅಫಿಷಿಯಲ್ ಅಲ್ಲ, ಅನೌಪಚಾರಿಕ ಅಂತ ಹೇಳ್ತೀವಿ ನೋಡಿ. PMLA, FIU, ಇಂಟರ್ನ್ಯಾಷನಲ್ ಕೋಆಪರೇಷನ್ ಇಂಥವುಗಳ ಮೂಲಕ ಈ ಅನ್ಅಫಿಷಿಯಲ್ ಆಗಿರೋದು ಅಥವಾ ಇನ್ಫಾರ್ಮಲ್ ಫಿನಾನ್ಷಿಯಲ್ ಚಾನೆಲ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ನೋಡ್ತಾ ಇದೆ ಸರ್ಕಾರ. ಹಾಗಾಗಿ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಇಸ್ ಆಸ್ ಇಂಪಾರ್ಟೆಂಟ್ ಆಸ್ ಮಿಲಿಟರಿ ಇಂಟೆಲಿಜೆನ್ಸ್. ಮಿಲಿಟರಿ ಮಾತ್ರ ಸನ್ನದ್ಧ ಆಗಿದ್ದರೆ ಸಾಕಾಗೋದಿಲ್ಲ, ನಮ್ಮ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ಸ್ ಅವುಗಳು ಸಹ ತುಂಬ ಎಫಿಷಿಯೆಂಟ್ ಆಗಿರಬೇಕಾಗತ್ತೆ. ಇನ್ನು ಪಂಜಾಬ್ ಇನ್ಸರ್ಜೆನ್ಸಿ ಫಿನಾನ್ಸಿಂಗ್ ಅಂದರೆ ಸೆಕ್ಯೂರಿಟಿ ಆಪರೇಷನ್ಗಳು ಏನು ಹೇಗಿರಬೇಕು? ಡಿಸ್ರಪ್ಷನ್ ಅಕಂಪನಿಡ್ ಬೈ ಡಿಸ್ರಪ್ಷನ್ ಆಫ್ ಫಂಡಿಂಗ್ ನೆಟ್ವರ್ಕ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸಪೋರ್ಟ್ ಸ್ಟ್ರಕ್ಚರ್ಸ್. ಪಂಜಾಬ್ನಲ್ಲೂ ಈಗ ಡ್ರಗ್ಸ್ ಕಾರ್ಟೆಲ್ ಇದೆ, ಅಥವಾ ಇನ್ಸರ್ಜೆನ್ಸಿ ಮತ್ತು ಖಲಿಸ್ತಾನ್ ಅವರಿಗೆ ಸಪ್ರೇಟ್ ಆದ ನೇಷನ್ನೇ ಬೇಕು ಅಂತ ಕೆಲವೊಂದು ಕೂಗು ಕೇಳಿ ಬರ್ತಾ ಇರುತ್ತೆ. ಅದನ್ನು ನಾವು ಸರಿಪಡಿಸಬೇಕು ಅಂತಂದರೆ ಸೆಕ್ಯೂರಿಟಿ ಆಪರೇಷನ್ಗಳಲ್ಲಿ ನಾವು ಈ ಫಂಡಿಂಗ್ ನೆಟ್ವರ್ಕ್ ಅವರಿಗೆ ಎಲ್ಲಿಂದ ಹಣ ಬರ್ತಾ ಇದೆಯೋ ಅದನ್ನು ಡಿಸ್ರಪ್ಟ್ ಮಾಡಬೇಕು. ಮತ್ತು ಎಕ್ಸ್ಟರ್ನಲ್ ಸಪೋರ್ಟ್ ಸ್ಟ್ರಕ್ಚರ್ಗಳು ಯಾರ್ಯಾರು ಹೊರಗಡೆಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಲಿಂಕನ್ನು ನಾವು ಮುರಿಬೇಕು, ಬ್ರೇಕ್ ಮಾಡಬೇಕು. ಇನ್ನು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ ಇದು ಬೇರೆ ಕಡೆ ನೋಡಿರೋದೇ, ಆದರೂ ಇನ್ನೊಂದು ಸಾರಿ ರಿವೈಸ್ ಆಗಲಿ ಬೇಕಿದ್ರೆ. ಇಸ್ರೇಲಲ್ಲಿ ಇಂಟಿಗ್ರೇಟೆಡ್ ಸೈಬರ್ ಕಮಾಂಡ್ ಕಾಣಿಸ್ತಾ ಇದೆ ಅಲ್ವಾ? ಒಂದು ನಿಮಿಷ ಚೆಕ್ ಮಾಡ್ತೇನೆ. ಎಸ್, ಇಸ್ರೇಲಲ್ಲಿ ಏನು ಮಾಡ್ತಾರೆ, ಇಂಟಿಗ್ರೇಟೆಡ್ ಸೈಬರ್ ಕಮಾಂಡ್ ಅಪ್ರೋಚನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ರಿಯಲ್ ಟೈಮ್ ಥ್ರೆಟ್ ರೆಸ್ಪಾನ್ಸ್ ಬಹಳ ಇಂಪಾರ್ಟೆಂಟ್. ಇಂಟಿಗ್ರೇಟೆಡ್ ಸೈಬರ್ ಕಮಾಂಡ್ ಅಂತಂದರೆ ಆವಾಗಲೇ ಹೇಳಿದಾಗೆ ತುಂಬ ಏಜೆನ್ಸಿಗಳಿರುತ್ತೆ, ಅವ್ರ ನಡುವೆ ಕೋಆಪರೇಷನ್ ಇರೋದು, ಕೋಆರ್ಡಿನೇಷನ್ ಇರೋದು, ಪರಸ್ಪರ ಮಾಹಿತಿಯನ್ನು ತಕ್ಷಣ ಶೇರ್ ಮಾಡ್ಕೊಳ್ಳೋದು. ರಿಯಲ್ ಟೈಮ್ ಥ್ರೆಟ್ ರೆಸ್ಪಾನ್ಸ್ ಅಂತಂದರೆ ಈ ಕ್ಷಣದಲ್ಲಿ ಬೇಕಾಗಿರೋ ಮಾಹಿತಿ ನಮ್ಗೆ ಸಿಗಬೇಕು, ಈ ಕ್ಷಣ ಅಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕು. ಇನ್ನು ಯುನೈಟೆಡ್ ಸ್ಟೇಟ್ಸಲ್ಲಿ ಸೈಬರ್ ಸೆಕ್ಯೂರಿಟಿ ಇಕೋಸಿಸ್ಟಮ್ ಅಪ್ರೋಚ್
ಪಬ್ಲಿಕ್ಕು ಪ್ರೈವೇಟು ಕೋಆರ್ಡಿನೇಷನ್. ನೀವು ಜನರಿಗೆ ಮಾಹಿತಿ ಕೊಡದೆ ಅವೇರ್ನೆಸ್ ಮೂಡಿಸಿದ್ದೇನೆ ಅಥವಾ ಅವರಿಗೇನು ಗೊತ್ತಿಲ್ಲದೆ ಸೈಬರ್ ಸೆಕ್ಯುರಿಟಿ ಸಾಧಿಸ್ತೇನೆ ಅಂತಂದರೆ ಆಗೋದಿಲ್ಲ. ಜನರಿಗೆ ತಮ್ಮ ಡಿವೈಸ್ಗಳನ್ನು, ಮೊಬೈಲನ್ನು, ಲ್ಯಾಪ್ಟಾಪ್ಗಳನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಕನಿಷ್ಠ ಮಾಹಿತಿ ಆದರೂ ಇರಬೇಕು. ಎಲ್ರಿಗೂ ಪಾಸ್ವರ್ಡ್ ಶೇರ್ ಮಾಡಿಬಿಡೋದು, ಇವತ್ತು ನಾನು ಹೊಸ ಜಿಮೇಲ್ ID ಓಪನ್ ಮಾಡಿದೆ, ಇದು ನನ್ನ ಯೂಸರ್ ನೇಮು, ಇದು ನನ್ನ ಪಾಸ್ವರ್ಡ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅಲ್ವಾ ಎಷ್ಟು ಕಡೆ ಅದು ದುರುಪಯೋಗ ಆಗಬಹುದು. ಸೊ ಪಬ್ಲಿಕ್ ಪ್ರೈವೇಟ್ ಕೋಆರ್ಡಿನೇಷನ್ ಬೇಕು. ಇಕೋಸಿಸ್ಟಮ್ ಬಿಲ್ಡ್ ಆಗಬೇಕು ಮೊದಲು. ಇನ್ನು ಸಿಂಗಾಪುರ್ನಲ್ಲಿ ಸ್ಟ್ರಾಂಗ್ ಸೈಬರ್ ರೆಸಿಲಿಯನ್ಸ್ ಫ್ರೇಮ್ವರ್ಕ್. ಕೆಪಾಸಿಟಿ ಬಿಲ್ಡಿಂಗ್ ಅಂತಂದ್ರೆ ಏನು? ಏನೇ ಸಮಸ್ಯೆ ಬಂದರೂ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ, ಸ್ಕಿಲ್, ಎಜುಕೇಷನ್, ಇನ್ಫಾರ್ಮೇಷನ್, ಅವೇರ್ನೆಸ್ ಇರಬೇಕು. ಅಂತ ಆವಾಗೇನಾಗುತ್ತೆ, ರೆಸಿಲಿಯನ್ಸ್ ಫ್ರೇಮ್ವರ್ಕ್ ಬಿಲ್ಡ್ ಆಗುತ್ತೆ. ರೆಸಿಲಿಯನ್ಸ್ ಅಂತಂದರೆ ಅದೇ ಬಂದಿರುವಂಥ ಕಷ್ಟವನ್ನು ಎದುರಿಸಲಿಕ್ಕೆ ಬೇಕಾಗಿರೋ ಶಕ್ತಿ ಅಲ್ವಾ, ಎದುರಿಸುವಂಥ ಸಾಮರ್ಥ್ಯ. ಸೈಬರ್ ರೆಸಿಲಿಯನ್ಸ್ ಫ್ರೇಮ್ವರ್ಕ್ ಅಂತಂದರೆ ಏನೇ ಸೈಬರ್ ಅಟ್ಯಾಕ್ ಆಗಲಿ ಅದನ್ನು ರಿಸಾಲ್ವ್ ಮಾಡುವಂಥ ಕೆಪಾಸಿಟಿ. ಯುನೈಟೆಡ್ ಕಿಂಗ್ಡಮಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯುರಿಟಿ ಸೆಂಟರ್ ಮಾಡೆಲ್, ಸೆಂಟ್ರಲೈಸ್ಡ್ ಎಕ್ಸ್ಪರ್ಟೈಸ್, ಒಂದು ಕೇಂದ್ರೀಕೃತವಾದಂಥ ಒಂದು ಮಾಡೆಲ್ಲು, ಅದರ ಮೂಲಕ ಎಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ. ಎಲ್ಲ ಕಡೆ ಈ ಮಾಡೆಲ್ಗಳು ಅಂದರೆ ಕರೆಕ್ಟಾಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ ಅಂತಲ್ಲ, ಒಳ್ಳೊಳ್ಳೆ ಅಂಶಗಳನ್ನು ತೆಗೆದುಕೊಂಡು ನಮ್ಮ ದೇಶಕ್ಕೆ ಬೇಕಾದ ಹಾಗೆ ಅದನ್ನು ತರೋದು. ಈಗ ನಮ್ಮ ಸಂವಿಧಾನನೇ ಇದೆ, ಸಂವಿಧಾನದಲ್ಲಿ ತುಂಬ ದೇಶಗಳ ಒಂದು ತತ್ವಗಳಿದೆ, ಆದರೆ ನಮಗೆ ಬೇಕಾದ ಹಾಗೆ ಅವುಗಳನ್ನು ಮಾರ್ಪಡಿಸ್ಕೊಂಡಿದ್ದೇವೆ. ಅದೇ ರೀತಿ ಬೇರೆ ಬೇರೆ ದೇಶಗಳಿಂದ ನಾವು ಕಲಿಯೋದು ಬಹಳಷ್ಟಿದೆ. ಕಾಪಿ ಮಾಡೋದು ಬೇರೆ, ಕಲಿಯೋದು ಬೇರೆ. ಬೇರೆ ವ್ಯಕ್ತಿಯನ್ನು ಕಾಪಿ ಮಾಡಬಾರ್ದು, ಬೇರೆ ವ್ಯಕ್ತಿಯಿಂದ ಕಲಿಬೇಕು ಅಷ್ಟೇ. ಇನ್ಸ್ಪೈರ್ ಆಗಬಹುದು ನಾವು ಬೇರೆ ವ್ಯಕ್ತಿಯಿಂದ, ಇಮಿಟೇಟ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ಇಲ್ಲೂ ಹಾಗೆ ಬೇರೆ ದೇಶದ ಮಾಡೆಲನ್ನು ಇಮಿಟೇಟ್ ಮಾಡೋದು, ಕಾಪಿ ಮಾಡೋ ಬದಲು ಇನ್ಸ್ಪಿರೇಷನ್ ಆಗಿ ಕನ್ಸಿಡರ್ ಮಾಡಿ ಅವುಗಳನ್ನು ನಮ್ಮ ದೇಶದ ಎನ್ವೈರ್ಮೆಂಟು, ಸಿಚುವೇಶನ್ಸು ಮತ್ತು ಕಾನ್ಸಿಕ್ವೆನ್ಸ್ಗಳನ್ನು ಅನಲೈಸ್ ಮಾಡಿ ಅಡಾಪ್ಟ್ ಮಾಡ್ಕೊಳ್ಬೇಕು. ಆಸ್ಟ್ರೇಲಿಯಾದಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ಲಾಸ್ ಅಂದರೆ ಮುಖ್ಯವಾದಂಥ ವಲಯಗಳಿರುತ್ತೆ, ಪವರ್ ಗ್ರಿಡ್ಡು, ಬ್ಯಾಂಕಿಂಗು, ಫಿನಾನ್ಸು, ಈ ಥರ ಅಂತಹ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊಟೆಕ್ಟ್ ಮಾಡೋದು. ಸೊ ಸೆಕ್ಟೋರಲ್ ರೆಸಿಲಿಯನ್ಸ್, ಪ್ರತಿ ವಲಯವನ್ನು ರೆಸಿಲಿಯಂಟ್ ಆಗಿ ಬಿಲ್ಡ್ ಮಾಡೋದು. ಸೊ ಇದಿಷ್ಟು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿ. ಗ್ಲೋಬಲ್ ಟ್ರೆಂಡ್ ಈಗ ನೋಡೋದಾದರೆ AI ಎನಾಬಲ್ಡ್ ಸೈಬರ್ ವಾರ್ಫೇರ್ ಜಾಸ್ತಿ ಆಗ್ತಾ ಇದೆ. ಸೈಬರ್ ಡಿಟರೆನ್ಸ್ ಸ್ಟ್ರಾಟಜಿ. ಡಿಟರೆನ್ಸ್ ಅಂತಂದರೆ ನಾವು ನಮ್ಮನ್ನು ರಕ್ಷಿಸ್ಕೊಳ್ಳಿಕ್ಕೆ ಹಲವಾರು ವಿಧಾನಗಳನ್ನು ಅಳವಡಿಸ್ಕೊಳ್ತೇವೆ. ಚೀನಾ, ಅಮೇರಿಕ ಇದೆ ಅಂತ ಇಟ್ಕೊಳ್ಳಿ. ಚೀನಾ ಯಾವುದೋ ಒಂದು ಸ್ಪೇಸ್ ಸೆಕ್ಟರ್ ಅಂತ ಇಟ್ಕೊಳ್ಳೋಣ. ಸ್ಪೇಸ್ ಸೆಕ್ಟರಲ್ಲಿ ಚೀನಾ ದೊಡ್ಡ ಸ್ಪೇಸ್ ವೆಪನ್ಗಳನ್ನು ಬಿಲ್ಡ್ ಮಾಡ್ತಾ ಇದೆ. ಈಗ ಚೀನಾ ಬಿಲ್ಡ್ ಮಾಡ್ತಾ ಇದ್ದ ಹಾಗೆ ಅಮೇರಿಕ ಸಹ ಆ ಕ್ಷೇತ್ರಕ್ಕೆ ಹೋಗುತ್ತೆ, ತಾನು ಹಿಂದುಳಿಬಾರ್ದು ಅಂತ. ಸೊ ಇನ್ನೊಂದು ದೇಶ ಅಟ್ಯಾಕ್ ಮಾಡಿಲ್ಲ, ಅಂದರೆ ಮಾಡಬಾರ್ದು ಅಂತ ನಾವು ರಕ್ಷಣೆಗೋಸ್ಕರ ಡಿಟರೆನ್ಸನ್ನು ಮಾಡ್ತಾ ಹೋಗ್ತೇವೆ, ರಕ್ಷಣಾತ್ಮಕ ಕೆಲವೊಂದು ಪ್ರಕ್ರಿಯೆಗಳು. ಸೊ ಅಂಥ ಸೈಬರ್ ಡಿಟರೆನ್ಸ್ ಸ್ಟ್ರಾಟಜಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು. ಗ್ಲೋಬಲ್ ಲೆವೆಲಲ್ಲಿ ಈಗ ನೋಡ್ತಾ ಇದ್ದೇವೆ. ಡಿಜಿಟಲ್ ಸೌರಾನಿಟಿ. ಡಿಜಿಟಲ್ ಸೌರಾನಿಟಿ ಅಂತಂದರೆ ನಾವು ವಾಟ್ಸಪ್ ಯೂಸ್ ಮಾಡ್ತೇವೆ, ಟೆಲಿಗ್ರಾಮ್ ಯೂಸ್ ಮಾಡ್ತೇವೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಈ ಥರ ಯೂಟ್ಯೂಬ್, ತುಂಬ ಪ್ಲ್ಯಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತೇವೆ. ಆ ಪ್ಲ್ಯಾಟ್ಫಾರ್ಮ್ಗಳ ಮೇನ್ ಕಂಪ್ನಿ ಇರೋದೆಲ್ಲಿ ಅಥವಾ ಕಂಪ್ನಿ ಹೆಡ್ ಕ್ವಾರ್ಟರ್ಸ್ ಇರೋದೆಲ್ಲಿ? USA, ಬೇರೆ ದೇಶದಲ್ಲಿ. ನಮ್ಮ ಡೇಟಾ ಅವರ ಸರ್ವರ್ಗಳಲ್ಲಿ ಸ್ಟೋರ್ ಆಗಿದೆ ಅಲ್ವಾ. ನಮ್ಮ ಡೇಟಾ ನಮ್ಮ ದೇಶದಲ್ಲಿ ಸ್ಟೋರ್ ಆಗಿದ್ರೆ ನಮಗೆ ಸೇಫ್ ಅದು. ಸೊ ಡೇಟಾ ಲೋಕಲೈಸೇಷನ್ ಅನ್ನೋಂಥ ಕಾನ್ಸೆಪ್ಟ್ ಬರುತ್ತೆ. ಸೊ ಅವ್ರೇನು ಮಾಡಬೇಕು, ನಮ್ಮ ದೇಶದ ಡೇಟಾವನ್ನು ನಮ್ಮ ದೇಶದ ಸರ್ವರ್ಗಳಲ್ಲೇ ಸ್ಟೋರ್ ಮಾಡಬೇಕು ಅಂತ ಒಂದು. ಇನ್ನೊಂದು, ತುಂಬ ಕಡೆ ಹೇಳ್ತಾ ಇರ್ತಾರೆ ನಮ್ಮದೇ ದೇಶದ ಒಂದು ವಾಟ್ಸಪ್ ಬೇಕು, ನಮ್ಮದೇ ಆದಂಥ ಒಂದು ಫೇಸ್ಬುಕ್ ಬೇಕು, ಬೇರೆ ದೇಶದ ಕಂಪ್ನಿಗಳ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಬಾರ್ದು ಅಂತ. ಹಾಗಂತ ಇದು ಜಸ್ಟು ಒಪಿನಿಯನ್ ಅಲ್ಲ, ಇದು ಇನೋವೇಷನ್ ಪ್ರಾಬ್ಲಮ್. ಇದು ಅರ್ಥ ಆಗ್ತಾ ಇದೆ. ನೀವು ಹೇಳಿದ ತಕ್ಷಣ ನಮ್ಮದೇ ಆದಂಥ ವಾಟ್ಸಪ್, ಈಗ ಕೆಲವು ದಿನಗಳ ಹಿಂದೆ ಈಗ ನಮ್ಮ ಝೋಹೋ ಅವರು ಒಂದು ಆ್ಯಪನ್ನು ಡೆವಲಪ್ ಮಾಡಿದರು ಅಲ್ವಾ. ಅದರ ಹೆಸರು ನೆನಪಿದೆ ಯಾರಿಗಾದರೂ? ಬೇಕಾದರೆ ಕಮೆಂಟ್ ಮಾಡಿ. ನಮ್ಮ ದೇಶದ ವಾಟ್ಸಪ್ಪಿಗೆ ಇದು ಅಲ್ಟರ್ನೇಟಿವ್, ನಮ್ಮದೇ ದೇಶದ್ದು ಅಂತ ಹೇಳಿದರು. ಯಾರಿಗಾದರೂ ನೆನಪಿದೆಯಾ? ಸ್ವಲ್ಪ ದಿನ ಬಂತು, ಎಲ್ಲ ಇನ್ಸ್ಟಾಲ್ ಮಾಡಿದರು. ಆದರೆ ನಾವು ವಾಟ್ಸಪ್ಪನ್ನು ಬಿಡೋದಿಲ್ಲ ಅಥವಾ ಟೆಲಿಗ್ರಾಮ್ನ ಬಿಡೋದಿಲ್ಲ. ಯಾಕೆ ಹೇಳಿ? ಯಾಕಂದರೆ ಆ ಇಂಟರ್ಫೇಸ್, ಆ ಇನೋವೇಷನ್, ಆ ಟೆಕ್ನಾಲಜಿ ಅಪ್ಡೇಟ್ ಅಲ್ವಾ, ಆ ಯೂಸರ್ ಫ್ರೆಂಡ್ಲಿನೆಸ್, ಅದು ಬಹಳ ಇಂಪಾರ್ಟೆಂಟು. ಸೈದ್ಧಾಂತಿಕವಾಗಿ ನಾವು ನಮ್ಮ ದೇಶದ್ದು ಯೂಸ್ ಮಾಡೋಣ ಅಂತ ಅನಿಸುತ್ತೆ, ನಮ್ಮ ದೇಶದ ಪ್ರಾಡಕ್ಟಲ್ಲಿ ಆ ಕ್ವಾಲಿಟಿನೇ ಇಲ್ಲದೆ ಇರಬೇಕಾದ್ರೆ ಅದನ್ನು ಯೂಸ್ ಮಾಡೋದಿಲ್ಲ. ಕಸ್ಟಮರ್ ನೋಡೋದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ,
ನಾವು ಕೊಟ್ಟ ಹಣಕ್ಕೆ ಸರಿಯಾಗಿ ಸಿಗ್ತಾ ಇದೆಯಾ ಅಂತ ಅಲ್ವಾ. ಪ್ರೈಸಿಗೆ ತಕ್ಕ ಹಾಗೆ ಅದರಲ್ಲಿ ವ್ಯಾಲ್ಯೂ ಇದ್ದರೆ ಅವಾಗ ಅದು ವ್ಯಾಲ್ಯೂಯಬಲ್ ಅಲ್ವಾ, ವ್ಯಾಲ್ಯೂ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ರೆ ಯಾವುದೋ ಒಂದು ದೇಶಕ್ಕೆ ನಾನು ದೇಶವನ್ನು ಪ್ರೀತಿಸ್ತೇನೆ ಅಂತ ನಾವು ಇನ್ಸ್ಟಾಲ್ ಮಾಡ್ಬೋದು ಅಷ್ಟೇ, ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಲಿಕ್ಕೆ ನಮ್ಮ ಮನಸ್ಸು ಒಪ್ಪಬೇಕು. ಮನಸ್ಸು ಇನೋವೇಷನ್ನು ಅಥವಾ ಒಳ್ಳೆ ಇಂಟರ್ಫೇಸ್ಗಳನ್ನು ಒಪ್ಕೊಳ್ಳುತ್ತೆ. ಬಲವಂತವಾಗಿ ಬಹಳ ದಿನ ದೇಶದ ಹೆಸರಿನಲ್ಲಿ ನಾವು ಕೆಲವೊಂದು ಆ್ಯಪ್ಗಳನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿರುವಂಥ ಕೆಲವು ರೋಡ್ ಬ್ಲಾಕ್ಸ್ಗಳು ಅಥವಾ ಬಾಟಲ್ ನೆಕ್ಸ್ಗಳು ಕಂಡು ಬರ್ತಾ ಹೋಗುತ್ತೆ. ಹಾಗಾಗಿ ಇನೋವೇಷನ್ ಕೊರತೆ ಇದೆ. ಇನೋವೇಷನ್ ಕೊರತೆಯನ್ನು ಸರಿಪಡಿಸ್ಕೋಬೇಕು ನಮ್ಮ ದೇಶ. ಇನ್ನು ಕ್ರಾಸ್ ಬಾರ್ಡರ್ ಫಿನಾನ್ಷಿಯಲ್ ಸರ್ವೆಲೆನ್ಸ್, ಒಂದೇ ದೇಶ ಅಲ್ಲ, ತುಂಬ ದೇಶಗಳು ಸೇರಿ ಕೆಲಸ ಮಾಡಬೇಕಾಗತ್ತೆ ಇಂಥ ವಿಷಯಗಳನ್ನು ನಿಭಾಯಿಸಬೇಕಾದ್ರೆ. ಮನಿ ಲಾಂಡ್ರಿಂಗ್ ಇರಬಹುದು, ಟೆರರ್ ಫಿನಾನ್ಸಿಂಗ್ ಇರಬಹುದು, ಆರ್ಗನೈಸ್ಡ್ ಕ್ರೈಮ್ಸ್, ಡ್ರಗ್ ಅಥವಾ ಮಾದಕ ವಸ್ತುಗಳ ಜಾಲ, ಇದನ್ನೆಲ್ಲ ನಿಭಾಯಿಸಬೇಕು ಅಂತಂದರೆ ಬಹಳ ದೇಶಗಳ ಸಪೋರ್ಟ್, ಕೋಆರ್ಡಿನೇಷನ್ ಬೇಕಾಗುತ್ತೆ. ಕೌಂಟರ್ ಡಿಸ್ಇನ್ಫಾರ್ಮೇಷನ್ ಫ್ರೇಮ್ವರ್ಕ್ಸ್, ಡಿಸ್ಇನ್ಫಾರ್ಮೇಷನ್ ಮಿಸ್ಇನ್ಫಾರ್ಮೇಷನ್ ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ. ಆ ಡಿಸ್ಇನ್ಫಾರ್ಮೇಷನ್ನ ಹೇಗೆ ಕೌಂಟರ್ ಮಾಡೋದು, ಹೇಗೆ ತಡೆಗಟ್ಟೋದು ಅನ್ನೋದ್ರ ಬಗ್ಗೆ ಒಂದು ಫ್ರೇಮ್ವರ್ಕನ್ನು ರೆಡಿ ಮಾಡ್ಕೋಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಫೈನಲ್ ಆಗಿ ಮೇನ್ಸ್ ಆನ್ಸರ್ ರೈಟಿಂಗಿಗೆ ಕೆಲವೊಂದು ಕೀವರ್ಡ್ಗಳನ್ನು ಹೇಳ್ತಾ ಹೋಗ್ತೇನೆ, ಅದರ ಕಲ್ಪನೆ ಬರಲಿ. ಹೈಬ್ರಿಡ್ ವಾರ್ಫೇರ್, ಇನ್ಫಾರ್ಮೇಷನ್ ವಾರ್ಫೇರ್, ಕಾಗ್ನಿಟಿವ್ ಸೆಕ್ಯೂರಿಟಿ, ಸೈಬರ್ ರೆಸಿಲಿಯನ್ಸ್, ಡಿಜಿಟಲ್ ಸಾವರಾನಿಟಿ, ಫಿನಾನ್ಷಿಯಲ್ ಇಂಟಿಗ್ರಿಟಿ, ಟೆರರ್ ಫಿನಾನ್ಸಿಂಗ್, ಹೋಲ್ ಆಫ್ ಗೌರ್ಮೆಂಟ್ ಅಪ್ರೋಚ್, ಹೋಲ್ ಆಫ್ ಸೊಸೈಟಿ ಅಪ್ರೋಚ್, ಕ್ರಿಟಿಕಲ್ ಇನ್ಫಾರ್ಮೇಷನ್ ಇನ್ಫ್ರಾಸ್ಟ್ರಕ್ಚರ್. ಶಬ್ದಗಳನ್ನು ನೋಡಿದಾಗ ಐಡಿಯಾ ಬರಬೇಕು, ಕಲ್ಪನೆ ಬರಬೇಕು, ನಿಮ್ಮದಾದ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಕೆಲವೊಂದು ಫ್ರೇಸ್ಗಳನ್ನು ನೋಡೋದಾದರೆ, ಫ್ಯೂಚರ್ ಕಾನ್ಫ್ಲಿಕ್ಟ್ಸ್ ವಿಲ್ ಬಿ ಫಾಟ್ ನಾಟ್ ಓನ್ಲಿ ಆನ್ ಲ್ಯಾಂಡ್, ಸಿ ಆ್ಯಂಡ್ ಏರ್ ಬಟ್ ಆಲ್ಸೋ ಇನ್ ಸೈಬರ್ ಸ್ಪೇಸ್ ಆ್ಯಂಡ್ ಇನ್ಫಾರ್ಮೇಷನ್ ಡೊಮೇನ್. ಗೊತ್ತಾಗಿದೆ, ಅರ್ಥ ಆಗಿದೆ. ಡೇಟಾ ಹ್ಯಾಸ್ ಬಿಕಮ್ ಅ ಸ್ಟ್ರಾಟಜಿಕ್ ನ್ಯಾಷನಲ್ ಅಸೆಟ್ ಅಲ್ವಾ. ಫಿನಾನ್ಷಿಯಲ್ ಫ್ಲೋಸ್ ಆರ್ ದಿ ಲೈಫ್ ಬ್ಲಡ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ಟೆರರಿಸಮ್. ಹಣ ಇದ್ದರೆ ಮಾತ್ರ ಅವರಿಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗೋದು. ಇನ್ನು ಕಮಿಟಿ ರೆಫರೆನ್ಸ್ಗಳನ್ನು ನೀವು ಆನ್ಸರ್ ರೈಟಿಂಗ್ನಲ್ಲಿ ಮುಂದೆ ಯೂಸ್ ಮಾಡಬೇಕಾಗುತ್ತೆ. ಗ್ರೂಪ್ ಆಫ್ ಮಿನಿಸ್ಟರ್ಸ್ ರಿಪೋರ್ಟ್, ಸೆಕೆಂಡ್ ARC, ಡೇಟಾ ಪ್ರೊಟೆಕ್ಷನ್ ಎಕ್ಸ್ಪರ್ಟ್ ಕಮಿಟಿ, FATF ರೆಕಮೆಂಡೇಶನ್. ಇನ್ನು ವೇ ಫಾರ್ವರ್ಡಲ್ಲಿ ಏನು ಬರೆಯುವುದು, ಇದರಲ್ಲಿ ನಾವೇನು ಮಾಡಬೇಕು, ಮುಂದಿನ ದಾರಿ, ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕಾಂಪ್ರಹೆನ್ಸಿವ್ ಆಗಿ ಡೆವಲಪ್ ಮಾಡೋದು, ಸೈಬರ್ ಡೆಟರೆನ್ಸ್ ರೆಸಿಲಿಯನ್ಸನ್ನು ಸ್ಟ್ರೆಂಥನ್ ಮಾಡೋದು, ಇಂಟೆಲಿಜೆನ್ಸ್ ಶೇರಿಂಗು MAC ಮತ್ತು NATGRID ಮೂಲಕ ಇಂಪ್ರೂವ್ ಮಾಡ್ಕೊಳ್ಳೋದು, ಸೈಬರ್ ಫೊರೆನ್ಸಿಕ್ ಕೆಪಾಬಿಲಿಟಿಯನ್ನು ಅಂದರೆ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ದೀರಾ, ಗೊತ್ತಿಲ್ಲದ್ರೆ ಸರ್ಚ್ ಮಾಡಿ. ಅಂದರೆ ಅಪರಾಧ ಶಾಸ್ತ್ರ, ಕ್ರಿಮಿನಾಲಜಿ ಇದಕ್ಕೆಲ್ಲ ಲಿಂಕ್ ಆಗುತ್ತೆ ಫೊರೆನ್ಸಿಕ್ ಕೆಪಾಬಿಲಿಟೀಸು. ಮತ್ತು ಬಿಲ್ಡ್ AI ಬೇಸ್ಡ್ ಮಿಸ್ಇನ್ಫಾರ್ಮೇಷನ್ ಡಿಟೆಕ್ಷನ್ ಸಿಸ್ಟಮ್ಸ್. AI ಮೂಲಕ ಅವರು ಹೇಗೆ AIಯನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೋ, ನಾವು ಅದನ್ನು ಒಳ್ಳೆ ಕೆಲಸಗಳಿಗೆ ಇನ್ನಷ್ಟು ಪವರ್ಫುಲ್ಲಾಗಿ ಯೂಸ್ ಮಾಡಬೇಕು. ಆ್ಯಂಟಿ ಮನಿ ಲಾಂಡ್ರಿಂಗ್ ಮೆಕ್ಯಾನಿಸಮ್ ಸ್ಟ್ರೆಂಥನ್ ಮಾಡ್ಕೊಳ್ಳೋದು, ಇಂಟರ್ನ್ಯಾಷನಲ್ ಕೋಆಪರೇಷನ್, ಸೈಬರ್ ಕ್ರೈಮ್ ಮತ್ತು ಟೆರರ್ ಫಿನಾನ್ಸಿಂಗಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದು, ಡಿಜಿಟಲ್ ಲಿಟ್ರಸಿ, ಮೀಡಿಯಾ ಲಿಟ್ರಸಿ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಡಿಜಿಟಲ್ ಲಿಟ್ರಸಿ ಅಂತಂದರೆ ಹೇಗೆ ಒಂದು ಡಿವೈಸನ್ನು ಆಪರೇಟ್ ಮಾಡೋದು, ಮೀಡಿಯಾ ಲಿಟ್ರಸಿ ಇನ್ಫಾರ್ಮೇಷನ್ ಸತ್ಯನ ಸುಳ್ಳ ವೆರಿಫೈ ಮಾಡೋದು ಹೇಗೆ ಗೊತ್ತಿರಬೇಕು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೇಕು ಸೈಬರ್ ಸೆಕ್ಯೂರಿಟಿಯಲ್ಲಿ, ಹೋಲ್ ಆಫ್ ಗೌರ್ಮೆಂಟ್ ಮತ್ತು ಹೋಲ್ ಆಫ್ ಸೆಕ್ಯೂರಿಟಿ ಅಪ್ರೋಚ್ ಇದಿದ್ದರೆ ಮಾತ್ರ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಕೆಲವೊಂದು ನ್ಯೂಮಾನಿಕ್ CM ಕಮ್ಯುನಿಕೇಷನ್ ನೆಟ್ವರ್ಕ್ ಅಂತ ನೋಡಿದ್ವಿ, ಮೀಡಿಯಾ ಮತ್ತು ಸೋಷಿಯಲ್ ನೆಟ್ವರ್ಕು, ಸೈಬರ್ ಸೆಕ್ಯೂರಿಟಿ, ಮನಿ ಲಾಂಡ್ರಿಂಗ್. ಸೊ ಟುಗೆದರ್ ದೇ ರಿಪ್ರೆಸೆಂಟ್ ದಿ 4 pillars ಆಫ್ ಮಾಡರ್ನ್ ನಾನ್ ಟ್ರೆಡಿಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಕನ್ಫ್ರಂಟಿಂಗ್ ಇಂಡಿಯಾ ಇನ್ ಡಿಜಿಟಲ್ ಏಜ್. ಈ ಡಿಜಿಟಲ್ ಏಜ್ನಲ್ಲಿ ಏನೇನು ಸಮಸ್ಯೆ ಬರ್ತಾ ಇದೆ ಎಲ್ಲೆಲ್ಲಿಂದ ಅಂತಂದರೆ, ಕಮ್ಯುನಿಕೇಷನ್ ನೆಟ್ವರ್ಕ್ ಇದೆಲ್ಲ ಏನು ನಾನ್ ಟ್ರೆಡಿಷ್ನಲ್ ಚಾಲೆಂಜು, ಮೊದಲಿನ ಥರ ಮಿಲಿಟರಿ ಚಾಲೆಂಜ್ ಅಲ್ಲ ಇದು. ಮೀಡಿಯಾದಿಂದ, ಸೈಬರ್ ಸೆಕ್ಯೂರಿಟಿಯಿಂದ, ಮನಿ ಲಾಂಡ್ರಿಂಗಿಂದ ಬರುವಂತಹ ಸಮಸ್ಯೆಗಳು, ಥ್ರೆಟ್ಸ್ಗಳು. ಸೊ ಇವಿಷ್ಟು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಓಕೆನಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಬಹುದು. ಎಸ್, ಥ್ಯಾಂಕ್ ಯು ಸೋ ಮಚ್.